2 ಕೋಟಿ ಹುದ್ದೆಗಳ ಸೃಷ್ಟಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು. ರಾಜ್ಯ ಸರ್ಕಾರನು 1 ಲಕ್ಷ ಹುದ್ದೆಗಳನ್ನೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತು. ಬಟ್ ಇಲ್ಲಿವರೆಗೂ 5-6 ವರ್ಷ ಆಯ್ತು, ಯಾವುದೇ ನೇಮಕಾತಿಗಳು ಆಗಿಲ್ಲ. ವರ್ಷಗಟ್ಟಲೆ ಓದ್ತಾ ಇದ್ದಾರೆ, ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಓದಿ ಅವರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಕಾಲ್ಫಾರ್ಮ್ ಬರ್ತಾಯಿಲ್ಲ, ನೋಟಿಫಿಕೇಶನ್ ಬರ್ತಾಯಿಲ್ಲ ಅಂತೇಳಿ ಅವ್ರು ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಕೂಡಲೇ ಕೇಂದ್ರದಲ್ಲಿ ಖಾಲಿ ಇರುವ 10 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿದೆ, ಭರ್ತಿ ಮಾಡಬೇಕು. ರಾಜ್ಯದಲ್ಲಿ ಖಾಲಿ ಇರುವ 2,80,000 ಹುದ್ದೆಗಳು ಭರ್ತಿ ಮಾಡಬೇಕು. ನಮಗೆ ನಂಬಿಕೆ ಇತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಈ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ. ನಮ್ಮ ಹೆಸರು ರಮೇಶ್ ದೇವ್ಕರ್ ಅಂತ, ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ಕಲಬುರಗಿ ಜಿಲ್ಲಾ ಸಂಚಾಲಕರು. ಇವತ್ತೇನು ಧರಣಿ ಕುಂತಿದ್ದೀವಿ. ಇಡೀ ಕಳೆದ 4-5 ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಹೋರಾಟಗಳು ಮಾಡ್ತಾಯಿದ್ವಿ. ಯಾಕಂದರೆ ಮುಖ್ಯವಾಗಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರಕ್ಕೆ ಬಂದಿದೆ, ಯುವಜನರಿಗೆ ಒಂದು ಆಶ್ವಾಸನೆ ಕೊಟ್ಕೊಂಡು ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಹುದ್ದೆಗಳು ಸೃಷ್ಟಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು. ರಾಜ್ಯ ಸರ್ಕಾರನು 1 ಲಕ್ಷ ಹುದ್ದೆಗಳನ್ನೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತು. ಬಟ್ ಇಲ್ಲಿವರೆಗೂ 5-6 ವರ್ಷ ಆಯ್ತು, ಯಾವುದೇ ನೇಮಕಾತಿಗಳು ಆಗಿಲ್ಲ. ಇವತ್ತು ಎಷ್ಟೋ ಯುವಕರು ಇವತ್ತು ಲೈಬ್ರರಿಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ತಾ ಇದ್ದಾರೆ. ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಓದಿ ಅವರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಕಾಲ್ಫಾರ್ಮ್ ಬರ್ತಾಯಿಲ್ಲ, ನೋಟಿಫಿಕೇಶನ್ ಬರ್ತಾಯಿಲ್ಲ ಅಂತೇಳಿ ಅವ್ರು ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಅಂದರೆ ಸರ್ಕಾರ ಇದಕ್ಕೆ ಮೇನ್ ಹೊಣೆ. ಯಾಕಂದರೆ ಸರ್ಕಾರ ಪ್ರತಿ ವರ್ಷ ಒಂದು ಕ್ಯಾಲೆಂಡ್ರ್ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ವಾರ್ಷಿಕ ಒಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಬೇಕು. ಯಾವ ರೀತಿ ನಾವು ಎಜುಕೇಷನ್ ಅಕಾಡೆಮಿಕರಿ ಇರುತ್ತೆ, ಆಮೇಲೆ ವರ್ಷಿಗೊಂದು ಎಲೆಕ್ಷನ್ ಬಂದಾಗ ಒಂದು ಪಿರಿಯಡ್ ಅಂತ ಇರುತ್ತೆ. ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಅಂತ ಒಂದು ಪಿರಿಯಡ್ ಇರಬೇಕು. ಪ್ರತಿ ವರ್ಷ ವಾರ್ಷಿಕ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ಇವತ್ತು ಸರ್ಕಾರ ನೋಡ್ತದೆ ಲಕ್ಷಾನುಗಟ್ಟಲೆ ಇವತ್ತು ಪೋಸ್ಟ್ಗಳು ಖಾಲಿದ್ವಿ, ಅವುಗಳನ್ನ ಭರ್ತಿ ಮಾಡ್ಕೋತಾ ಇಲ್ಲ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೋತಾ ಇದ್ದೀವಿ. ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರ ಮೇಲೆ ತೊಗೋತಾ ಇದ್ದೀವಿ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಕೂಡಲೇ ಕೇಂದ್ರದಲ್ಲಿ ಖಾಲಿ ಇರುವ 10 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿದೆ, ಭರ್ತಿ ಮಾಡಬೇಕು. ರಾಜ್ಯದಲ್ಲಿ ಖಾಲಿ ಇರುವ 2,80,000 ಹುದ್ದೆಗಳು ಭರ್ತಿ ಮಾಡಬೇಕು. ನಮ್ಮ ಹೈದರಾಬಾದ್ ಕರ್ನಾಟಕ ಸ್ನೇಹಿತರೆ, ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ನಮ್ಮ ಭಾಗದಲ್ಲಿ ಟೀಚರ್ಸ್ ಕೊರತೆಯಿಂದ SLC ರಿಸಲ್ಟ್ ಪೂರಾ ಕೊನೆಗೆ ಹೋಗಿದೆ. ಹೀಗಾಗಿ ಇನ್ನೊಂದು ಕಡೆಗೆ ಯುವಕರು BEd ಮುಗಿಸಿ ಸಾವಿರ ಸಂಖ್ಯೆಯಲ್ಲಿ TET ಪಾಸ್ ಆಗಿದ್ದಾರೆ, ಎಲ್ಲ ಪಾಸ್ ಆಗಿದ್ದಾರೆ. ಯಾಕೆ ನೀವು ಕಾಲ್ಫಾರ್ಮ್ ಮಾಡ್ತಾಯಿಲ್ಲ, PC ಯಾಕೆ ಕಾಲ್ಫಾರ್ಮ್ ಮಾಡ್ತಾಯಿಲ್ಲ ಕೇಳ್ತಾ ಇದ್ದೀವಿ. ಕೂಡಲೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯುವಜನರ ಕೂಗನ್ನು ಕೇಳಬೇಕು. ಅವ್ರು ಕೂಡಲೇ ಹುದ್ದೆಗಳು ಭರ್ತಿ ಮಾಡ್ಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಒಂದು ವೇಳೆ ಹಿಂಗೆ ವಿಳಂಬ ಮಾಡಿದ್ರೆ ನಾವು ಉನ್ನತ ಹೋರಾಟಕ್ಕೆ ಕರೆ ನೀಡಬೇಕಾಗ್ತದೆ. ಯುವಜನರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡ್ರಿ, ಅವ್ರ ಕೂಗು ಕೇಳಿ ಅವ್ರಿಗೆ ನ್ಯಾಯ ಕೊಡ್ರಿ ಅಂತೇಳಿ ನಾನು ಉದ್ಯೋಗ ಆಕಾಂಕ್ಷಿ ಹೋರಾಟ ಸಮಿತಿ ಪರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ತೇನೆ. ನನ್ನ ಹೆಸರು ಜಗನ್ನಾಥ್ SH, ಉದ್ಯೋಗ ಆಕಾಂಕ್ಷಿ ಹೋರಾಟ ಸಮಿತಿ. ನಮ್ಮ ಹೋರಾಟ ಸರ್ಕಾರ ಸುಧಾರಣೆ ಹೊರತು ಸರ್ಕಾರ ಬದಲಾವಣೆ ಅಲ್ಲ. ಯಾವ ಸರ್ಕಾರ ಸಮಯಕ್ಕೆ ತಕ್ಕಂತೆ ಸುಧಾರಣೆ ಆಗೋದಿಲ್ಲ, ಆ ಸರ್ಕಾರವನ್ನು ಈ ಜನರೇ ಬದಲಾವಣೆ ಮಾಡೋದು ಒಂದು ದಿನ ಖಚಿತ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮೆಲ್ಲರಿಗೂ ಒಟ್ಟುಗೂಡಿಸಿ ವಿರೋಧ ಮಾಡ್ತೀರಿ, ತಾವು ಅಧಿಕಾರ ಬಂದರೆ ನೀವು ನಾಟಕ ಮಾಡ್ತೀರಿ. ನೀವು ಎಟ್ಟೆ ಏನು ಮಾಡಿದ್ರು ನಾವು ಯಾರಿಗೂ ಅಂಜುವುದಿಲ್ಲ. ವಿದ್ಯಾರ್ಥಿಗಳ ಮೇರೆಗೆ ನೀವು ಬಂಧನೆ ಮಾಡ್ತೀರಿ. ವಿದ್ಯಾರ್ಥಿಗಳಿದ್ದಾರೆ, ಅವರು ರೌಡಿ ಶೀಟರ್, ಅವ್ರಿಗೆ ಬಂಧನೆ ಮಾಡ್ಲಿಕ್ಕೆ ನೀವು ಇದು ರಾಜ್ಯ ಪ್ರಭುತ್ವ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು, ನಮಗೆ ನಂಬಿಕೆ ಇತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಈ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ. ಆದರೆ ಅವರು BJPಗಿಂತ ಅತೀತ ಸರ್ಕಾರ ಅದೇ. ಇವರು 2+1 ಥರ್ಡ್ ಕ್ಲಾಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ಇವು ಈ ರೀತಿ ನಡ್ತಾ ಇದ್ದರು. ಇದು ಸರ್ಕಾರಕ್ಕೆ 2,84,000 ಹುದ್ದೆಗಳು ಈ ರಾಜ್ಯ ಸರ್ಕಾರದಲ್ಲಿ ಖಾಲಿದ್ದಾವೆ. ತಮ್ಮ ಫಸ್ಟ್ ಮ್ಯಾನಿಫೆಸ್ಟೋನಲ್ಲಿ ಹೆಡ್ಲೈನಲ್ಲಿ ಅವರು ಹೇಳಿದ್ದಾರೆ, ನಾವು ಅಧಿಕಾರ ಬಂದ ಕೂಡಲೇ 2 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ 1 ವರ್ಷದಲ್ಲಿ. ಅದು ಈಗ ಮೊನ್ನೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ ಅಂದರೆ, ನಾವು ಹಂತವಾಗಿ ಭರ್ತಿ ಮಾಡುತ್ತೇವೆ. ಎಲ್ಲರಿಗೂ ಭರ್ತಿ ಮಾಡಿದ್ರೆ ಅವ್ರಿಗೆ ಹುದ್ದೆ ಕೊಡಬೇಕಲ್ಲ ಸ್ವಾಮಿ. 2,84,000ದಲ್ಲಿ 2-3,000 ನೀವು ಪೋಸ್ಟ್ ಬಿಟ್ಟು ನಮಗೆ ಶಾಂತ ಮಾಡಬೇಕಂದ್ರೆ ಇದು ಆಗೋದಿಲ್ಲ. ನಾವು ಈ ಎಲ್ಲ ಕಡೆಯಿಂದ ನಾವು ಎಲ್ಲರಿಗೆ ಖಂಡಿಸ್ತೀವಿ. ಇದು ಬರೀ ರಾಜಕೀಯ ತಮ್ಮ ಸೀಟ್ಗಳನ್ನು ಮಾತ್ರ ಸಿಕ್ಯೂರ್ ಆಗಿ ನೋಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಈ ರಾಜ್ಯದಲ್ಲಿ ಯಾವ ಲೆಕ್ಕ ಇಲ್ಲ, ಯಾವ ಮರಣ ಹೊಂದಿರೋರಿಗೆ ಇವ್ರಿಗೆ ಯಾವ ಸಂಬಂಧ ಇಲ್ಲ. ಇವರು ಬರೀ ತಮ್ಮ ರಾಜ್ಯ ಪ್ರಭುತ್ವ ನಡೆಸ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹೋರಾಟ ಇದೆ. ನನ್ನ ಹೆಸರು ಸಚಿನ್ ಪವಾರ್, ಉದ್ಯೋಗಾಕಾಂಕ್ಷಿ ಸಮಿತಿ ಕಲಬುರಗಿ ಕಡೆಯಿಂದ. ಎಲ್ಲ ಹುದ್ದೆಗಳಲ್ಲಿ ಭರ್ತಿ ಮಾಡಬೇಕು. ನಾವು ಸುಮಾರು 4 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ಒಂದು ಉದ್ಯೋಗ ಅಪ್ಲಿಕೇಶನ್ಸ್ ಹಾಕ್ತಾರೆ, ಬರೀ ಏನಂತಾರೆ ಅವರು TET ಎಲಿಜಿಬಿಲಿಟಿ ಕರೀತಾ ಇದ್ದಾರೆ. ಮುಂದಿನ ಪ್ರೊಸೆಸ್ ಬೇಕಲ್ಲ CETಗೋಸ್ಕರ, ಅದನ್ನು ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೋತಿದ್ದಾರೆ ಅಂತ ನನಗನ್ನಿಸ್ತಿದೆ. ಸೊ ಎಲ್ಲರಿಗೂ ಜಾಬ್ ನೀಡದ, ಎಷ್ಟೋ ಜನ ಓದಿ ರಾತ್ರಿಯೆಲ್ಲ ಕೂತು ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು, ಉದ್ಯೋಗ ಅನ್ನೋದನ್ನು ಕರಿಬೇಕು ಅಂತ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಅಶ್ವಿನಿ ಅಂತ.